ಇವತ್ತು ಏನು ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಮಂತ್ರಿಯಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಕಳೆದ ಕೆಲವು ದಿನಗಳ ಹಿಂದೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದು 100 ವರ್ಷದ ನಿಮ್ಮ ಸಂಘ ನೋಂದಣಿ ಆಗಿದೆ ಅಥವಾ ಇಲ್ಲ, ಹೀಗೆ ಸುಮಾರು ಒಂದು 8 ರಿಂದ 10 ಪ್ರಶ್ನೆಗಳನ್ನ ಕೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದನ್ನೇ ಕೆಲವು ಜನ ಇವತ್ತು ದೊಡ್ಡ ಪ್ರಮಾದ ಎನ್ನುವಂತೆ, ಅರೆ ನಿಮ್ಮ ಸಂಘದ ಒಂದು ಮಾಹಿತಿ ಕೇಳಿದ್ರೇನೆ ಇವತ್ತು ಒಂದು ದೊಡ್ಡ ಪ್ರಮಾದ ಎನ್ನುವಂಗ ಇವತ್ತು ಅವರಿಗೆ ಜೀವ ಭಯ ಹಾಕೋದು, ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು, ಅವರ ಮೇಲೆ ಒತ್ತಡ ಹೇರುವಂತ ಹುನ್ನಾರ ನಡೀತಾ ಇದೆಲ್ಲ, ಇದು ಶೋಷನೀಯವಾಗಿದೆ. ಹೀಗಾಗಿ ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಏನು ಮಂಗಳವಾರ 7ನೇ ತಾರೀಕು ಕಲಬುರಗಿಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡಿ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಈ ದೇಶದಲ್ಲಿ ಇವತ್ತು RSS ಹಟಾವ್ ದೇಶ ಬಚಾವ್, RSS ನೋಂದಣಿ ಮಾಡ್ಕೋಬೇಕು, ಇಲ್ಲದಿದ್ರೆ ಬ್ಯಾನ್ ಮಾಡಬೇಕು ಎನ್ನುವಂತ ಸ್ಲೋಗನ್ಗಳ ಜೊತೆಗೆ ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಇವತ್ತು ಬಹಳ ವಿಶೇಷವಾಗಿ ಗಮನಿಸಬೇಕಂದ್ರೆ ಇದು ಪ್ರತಿಯೊಬ್ಬರು ಗಮನಿಸಬೇಕಾಗಿರುವಂತ ಒಂದು ವಿಷಯ. ಇದು ಯಾರೋ ಒಬ್ಬರಿಗೆ ಅಂತಲ್ಲ, ಇಲ್ಲಿ ಯಾವುದೇ ಒಂದು ಸಂಘ ಇರ್ಬೋದು, ಒಂದು ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಒಂದು NGO ಇರ್ಬೋದು, ಸುಮ್ಮನೆ ಒಂದು 7 ಜನ ಸೇರ್ಕೊಂಡು ಮಾಡುವಂತ ಸಂಘ ಇದ್ರೂ ಕೂಡ ಆ ಸಂಘ ನೋಂದಣಿ ಆಗಬೇಕು, ಆ ಸಂಘ ರಿನೋವಲ್ ಆಗಬೇಕು, ಆಡಿಟ್ ಆಗಬೇಕು. ಆ ಸಂಘ ಮುಂದೆ ಹೋಗ್ಬೇಕಾದ್ರೆ ಇವತ್ತು ಬ್ಯಾಂಕ್ ನಲ್ಲಿ ಖಾತೆ ಹೊಂದಬೇಕು, ಇವತ್ತು GST ರಿಟರ್ನ್ ಮಾಡ್ಬೇಕು, IT ರಿಟರ್ನ್ ಮಾಡ್ಬೇಕು, ನೀವು ಬ್ಯಾಂಕ್ನಾಗ ಅಕೌಂಟ್ ತೆಗಿಬೇಕಂದ್ರೆ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಬೇಕು. ಈ ಪ್ಯಾನ್ ಕಾರ್ಡ್ನು ಇಲ್ಲ, ಯಾವುದೇ ಒಂದು ಟೈಪ್ ಇಲ್ಲಾರ್ದ ಒಂದು ಸಂಘಟನೆ 100 ವರ್ಷ ಇವತ್ತು ಸಾವಿರಾರು ಕೋಟಿ ಇವತ್ತ ಅಲ್ಲಿ ಟರ್ನ್ ಓವರ್ ಆಗುವಂತ ಒಂದು ಸಂಸ್ಥೆ ಅದು. ಯಾಕಂದ್ರೆ ದೇಶದಲ್ಲಿ ಸಾಕಷ್ಟು ಕಾರ್ಯಗಳು ಮಾಡ್ತಾರೆ ಆ ಸಂಘದ ಹೆಸರಿನ ಮೇಲೆ, ಬೈಠಕ್ಗಳು ಮಾಡ್ತಾರೆ, ಟ್ರೈನಿಂಗ್ ಸೆಂಟರ್ ಮಾಡ್ತಾರೆ, ಇವತ್ತು ಪ್ರೊಟೆಸ್ಟ್ಗಳನ್ನ ಮಾಡ್ತಾರೆ, ಇವತ್ತು ಪಥಸಂಚಲನ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಜನ ಸೇರ್ತಾರೆ, ಸಾಕಷ್ಟು ಖರ್ಚು ವೆಚ್ಚ ಆಗ್ತದೆ. ಇವತ್ತು ಆ ಒಂದು ಸಂಸ್ಥೆಯಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಇಲ್ಲಿವರೆಗೆ ಆಗಿ ಹೋಗ್ಯದ. ದೇಶದ ಕಾನೂನಿನಲ್ಲಿ ಇವತ್ತು ಸಣ್ಣ ಸಂಘ ಸಂಸ್ಥೆಗೇನೆ ಒಂದು ಪ್ಯಾನ್ ಕಾರ್ಡ್ ಬೇಕು, ಇದು ಬೇಕು, ರಿಜಿಸ್ಟ್ರೇಷನ್ ಬೇಕನ್ನುವಾಗ ಇಂಥ ಒಂದು ಸಂಸ್ಥೆ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ? ಈ ಸಂಸ್ಥೆ ಕೆಲಸ ಏನು? ಇವತ್ತು ಇದರ ಪ್ರಮುಖರಾಗಿರುವಂತಹ ಮೋಹನ್ ಭಾಗವತ್ ರವರು ಈ ದೇಶದ ಪ್ರಧಾನಮಂತ್ರಿಯನ್ನೇ ಕಂಟ್ರೋಲ್ ತಗುವಂತ ಕ್ಯಾಪಾಸಿಟಿ ಅವ್ರ ಬಳಿ ಯಾವ ಅಂತ ಹೇಳ್ತಾರೆ. ಈ ದೇಶದ ಆಡಳಿತವನ್ನೇ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತ ಕೆಪಾಸಿಟಿ ಅವ್ರ ಬಳಿ ಆ ಸಂಘದ ಪ್ರಮುಖರಿಗೆ ಅದ ಅಂತಂದ ಮ್ಯಾಲ ಆ ಸಂಘ ಯಾಕೆ ನೋಂದಣಿ ಆಗಿಲ್ಲ ಅಂದ್ರೆ ನಾವು ಏನ್ ಮಾಡಿದ್ರು ನಡೀತದೆ ಅನ್ನಂಗ ಆಗ್ತದೆ. ಅಂದ್ರೆ 2 ಕಾನೂನು ಈ ದೇಶದಲ್ಲಿ ಅವಂತ ಬಿಂಬಿಸಿದಂಗ ಆಗ್ತವೆ. ಒಂದು, ದೇಶದ ಕಾನೂನಿನಲ್ಲಿ ಇವತ್ತು ಎಷ್ಟೊಂದು ದೊಡ್ಡ ಪ್ರಮಾಣದ ವ್ಯವಹಾರ ಆಗ್ಬೇಕಾದ್ರೆ ಕಂಪಲ್ಸರಿ ಇವತ್ತು ರಿಜಿಸ್ಟರ್ ಮಾಡಲೇಬೇಕು. ಬಹಳಷ್ಟು ಜನ ಒಂದು ಗುಮಾನಿ ತಯಾರು ಮಾಡ್ಯಾರ. ಅವ್ರೇನು ಸರ್ಕಾರದಿಂದ ಅನುದಾನ ತಗೊಂಡಿಲ್ಲ, ಅವರಿಗೆ ಸರ್ಕಾರದ ಅನುದಾನ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನೀವು ಲೆಕ್ಕ ಪರಿಶೋಧನೆ, ಇವತ್ತು ಸಹಕಾರ ಸಂಘಗಳ ಸಹಕಾರ ಇಲಾಖೆ ಇದೆ, ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ, ಕೋಆಪರೇಟಿವ್ ಇಲಾಖೆ ಇದೆ. ಇವತ್ತು ಸರ್ಕಾರದ ನಿಬಂಧನೆಯಂತೆ ಯಾವುದೇ ಒಂದು ಸಂಘ ಇವತ್ತು ಸಾರ್ವಜನಿಕವಾಗಿ ದೇಣಿಗೆ ಸಂಗ್ರಹ ಮಾಡ್ಬೇಕಾಯ್ತು ಅಂದ್ರೆ, ಇವತ್ತು ಸರ್ಕಾರ ದೇಣಿಗೆ ಪಡ್ಕೊಳ್ಬೇಕಾಯ್ತು ಅಂದ್ರೆ ಇವತ್ತು ಸಂಘ ನೋಂದಣಿ ಆಗ್ಲೇಬೇಕು ಅಂತವ. ನೀವೇನ್ ಹೇಳ್ತೀರಿ, ಸಾರ್ವಜನಿಕವಾಗಿ ದೇಣಿಗೆ ತಗೊಂಡ್ರೆ ಅದು ಒಂದು ದೇಣಿಗೆ ಅಲ್ಲ, ಅದು ದುಡ್ಡಿನ ವ್ಯವಹಾರ ಅಲ್ಲ, ಅದು ಈ ದೇಶದ ಕಾನೂನಿನಲ್ಲಿ ತಯಾರಾದ ದುಡ್ಡು ಅಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಈ ದೇಶದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನೋ ತಮ್ಮ ಕಂಟ್ರೋಲ್ನಲ್ಲೇ ಇರ್ಬೇಕು,
ತಮ್ಮದೇ ನಡಿಬೇಕು. ಅದೇ ದೇಶದಲ್ಲಿ ಕಾನೂನು ಒಂದೇ ಇದೆ, ಅದು ಎಲ್ಲರಿಗೂ ಅನ್ವಯಿಸ್ತವೆ. ಇವತ್ತು ಮೋಹನ್ ಭಾಗವತ್ ಅವರಿಗೂ ಕೂಡ ಒಂದೇ ಕಾನೂನು ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದೇ ಕಾನೂನು ಇದೆ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಒಂದೇ ಕಾನೂನು ಇದೆ, ಈ ದೇಶದ ದಲಿತರಿಗೂ ಕೂಡ ಒಂದೇ ಕಾನೂನು ಇದೆ, ನಿಮ್ಮಂತ ದಲಿತರಿಗೂ ಕೂಡ ಒಂದೇ ಕಾನೂನು ಇದೆ. ಅಂದಮೇಲೆ ನೀವು ಕೂಡ ನೋಂದಣಿ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ಮ ಸಂಘ ಬ್ಯಾನ್ ಮಾಡ್ಬೇಕಂತ ತಿಳ್ಕೊಡು. ಇಂಥ ಒಂದು ಸಂಘ ಇವತ್ತು ದೇಶದ ಪ್ರಧಾನ ಮಂತ್ರಿಗಳಿಗೆ, ಈ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗೆ ನಿರ್ದೇಶನ ನೀಡಬೇಕಂತ ಹೇಳಿ ನಾವು ಮನವಿ ಪತ್ರವನ್ನ ಕೊಡಲಿಕ್ಕೆ ಒಂದು ಹೋರಾಟವನ್ನ ರೂಪಿಸಿದ್ದೇವೆ. ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆ ಒಂದು ಸಂದರ್ಭದಲ್ಲಿ ಎಲ್ಲಾ ವಿವಿಧ ಸಂಘಟನೆಗಳು, ಇವತ್ತು ಪ್ರಗತಿಪರ ಸಂಘಟಕರು, ಪ್ರಗತಿಪರ ವಿಚಾರವಂತರು, ಇವತ್ತು ಈ ದೇಶದ ಕಾನೂನಿಗೆ ಗೌರವ ಕೊಡುವವರು, ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಡೆಯುವವರು ಎಲ್ಲರೂ ಕೂಡ ನಮ್ಮೆಲ್ಲರ ಪ್ರಶ್ನೆ ಒಂದೇ, ನೋಂದಣಿ ಯಾಕೆ ಆಗಿಲ್ಲ, ನೋಂದಣಿ ಮಾಡಿಸ್ಕೋಬೇಕು, ಇಲ್ಲ ಅಂದ್ರೆ ಈ ಸಂಘ ಬ್ಯಾನ್ ಆಗಬೇಕು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರುವ ಧ್ವನಿ ನ್ಯಾಯಯುತವಾದ ಧ್ವನಿ. ಇವತ್ತು ಅವರ ಬರೆದಿರುವ ಪತ್ರ ಇವತ್ತು ಕಾನೂನಾತ್ಮಕವಾದಂತ ಪತ್ರ, ಇವತ್ತು ದೇಶದ ಭವಿಷ್ಯದ ಸಲುವಾಗಿ ಬರೆದಿರುವಂತ ಪತ್ರ. ಇವತ್ತು ಲೆಕ್ಕ ಒಂದು ಪತ್ರ ಬರೆದರೆ ಇಷ್ಟೊಂದು ಬೆಂಕಿ ಇರುವಂತ ಈ ಸಂದರ್ಭದಾಗ ಇನ್ನು ಹೀಗೆ ಬಿಟ್ರೆ ಈ ದೇಶದ ಕಂಟ್ರೋಲ್ ತಪ್ಪುವಂತ ಒಂದು ವ್ಯವಸ್ಥೆ ಮುಂದೆ ಆಗ್ತದೆ. ಅದಕ್ಕಾಗಿ ಅವರು ಈ ಒಂದು ಪತ್ರ ಬರ್ದಾರ. ಅದೇ ನಿಮಗೆ ರಾಮ ಮಂದಿರದಲ್ಲಿ 200 ಕೋಟಿ ರೂಪಾಯಿ ಹಗರಣ ಆಗಿದೆ. 200 ಕೋಟಿ ಒಂದು ಸಣ್ಣ ಹಗರಣ ಇದೆ ಅಲ್ಲಿ. ಯಾಕಂದ್ರೆ ಸಾವಿರಾರು ಕೋಟಿ ಸಂಗ್ರಹ ಆಗ್ಯದ, ಸಾವಿರಾರು ಕೆಜಿ ಚಿನ್ನ ಸಂಗ್ರಹ ಅದ, ಸಾವಿರಾರು ಕೆಜಿ ಬೆಳೆಯಲ್ಲಿ ಬಂದದ್ದು. ಸುಮ್ಮನೆ ಒಂದು ಸಣ್ಣ ಒಂದು 200 ಕೋಟಿ ಅಂದ್ರೆ ಅವ್ರ ವಿಷಯದಾಗ ಸಣ್ಣದ ಒಂದು ಪ್ರಕರಣ ಅಂತ ಇಟ್ಕೋಬೇಕು. ಇವತ್ತು ಅಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಆಗದಂತೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇವತ್ತು ಇಂಥ ಒಂದು ಸಂಘದ ಅಡಿಯಲ್ಲೇ ಇವತ್ತು ರಾಮ ಮಂದಿರದ ಏನು ಮುಖ್ಯಸ್ಥರಿದ್ದಾರೆ, ರಾಮ ಮಂದಿರದ ಏನು ವ್ಯವಸ್ಥಾಪಕರಿದ್ದಾರೆ, ಅವರೆಲ್ಲರೂ ಕೂಡ ಇದೇ ಸಂಘದ ಅಡಿಯಲ್ಲಿ ಬರ್ತಾರಂತ ಇವತ್ತು ನಮಗೆ ಗುಮಾನಿ ಇದೆ. ಹೀಗಾಗಿ ಮೋದಿ ಅವರೇ ಸ್ಥಾಪನೆ ಮಾಡಿ, ಅಡಗಲ್ ಮಾಡಿ, ಉದ್ಘಾಟನೆ ಮಾಡಿರುವಂತ ಮಂದಿರದಲ್ಲಿ ಇಷ್ಟೊಂದು ಹಗರಣ ಆಗ್ತಾ ಇದೆ ಅಂದ್ರೆ ಇವತ್ತು 100 ವರ್ಷದ RSS ನಲ್ಲಿ ಎಷ್ಟೋ ಹಗರಣ ಆಗ್ಲಿಕ್ಕಿಲ್ಲ ಸ್ವಾಮಿ. ಅದನ್ನ ಇವತ್ತು ಬಯಲಿಗೆ ಹೇಳಿ ಅದಕ್ಕೆ ಇಂಥ ಒಂದು ಸಂಘಟನೆ ಸಾವಿರಾರು ಕೋಟಿ ವ್ಯವಹಾರ ಮಾಡೋ ಸಂಘಟನೆ ಯಾಕೆ CBI ರೇಡ್ ಆಗಿದ್ರ? IT ಕಣ್ಣು ಯಾಕೆ ಅವ್ರ ಮೇಲೆ ಬಿದ್ದಿಲ್ಲ? ED ಯಾಕೆ ಅವ್ರ ಕಡೆ ನೋಡಿಲ್ಲ? ಮಾಡ್ಬೇಕಲ್ಲ. ಯಾರೋ ಒಬ್ಬ ಸಣ್ಣ ವ್ಯಾಪಾರಿ ಅಥವಾ ಯಾರೋ ಒಂದು ಸಣ್ಣ ಸಂಘ ಇದ್ರೆ ಅವ್ರು ಏನಾದ್ರೂ ಹೆಚ್ಚಿಗೆ ಟರ್ನ್ ಓವರ್ ಆದ್ರೆ ಅವ್ರ ಮೇಲೆ ED IT ರೇಡ್ ಆಗ್ತದೆ. ಲೆಕ್ಕಪತ್ರ ಕೇಳ್ತಾರೆ, ಅಲ್ಲಿ ಯಾವುದೇ ಲೆಕ್ಕ ಇಲ್ಲಾರ್ದು ದುಡ್ಡು ಟರ್ನ್ ಓವರ್ ಆದ್ರೆ ಅವ್ರ ಮೇಲೆ ಪ್ರಕರಣ ಆಗ್ತದೆ. ಮತ್ತೆ ಇಲ್ಲಿ ಇಂಥ ಒಂದು ಸಂಸ್ಥೆ ಮೇಲೆ ಯಾಕೆ ಇದು ಆಗ್ತಾ ಇಲ್ಲ ಅಂದ್ರೆ ದೇಶದ ದಿಕ್ಕು ಬದಲಾಯಿಸ್ತಾ ಇದ್ದಾರೆ. ದೇಶದಲ್ಲಿ ಈ ಸಂವಿಧಾನವನ್ನ ಒಪ್ಪುವ ಏನು ವಿಚಾರ ಇದೆ ಅದಕ್ಕೆ ಇವರು ವಿರುದ್ಧವಾಗಿ ನಡೀತಾರೆ. ಹೀಗಾಗಿ ಈ ಸಂಘಟನೆ ಬ್ಯಾನ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ. ನೋಡ್ರಿ, ಈ ದೇಶದಲ್ಲಿ ಮೌಢ್ಯತೆಗೆ ಇನ್ನೂ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಈ ದೇಶದಲ್ಲಿ ಭಾವನಾತ್ಮಕ ವಿಷಯಗಳನ್ನ ಬಿತ್ತಾ ಇದ್ದಾರೆ. ಇವತ್ತು ದೇಶದ ಜನರಲ್ಲಿ ಮೂಢನಂಬಿಕೆಗಳನ್ನ ಅವ್ರ ತಲೆಯಲ್ಲಿ ಹಾಕ್ತಾ ಇದ್ದಾರೆ. ಅವ್ರೆಲ್ಲರಿಗೂ ಹ್ಯಾಂಗ ಮಾಡ್ದಪ್ಪ ಅಂದ್ರ ಇವತ್ತು ಅವ್ರು ಮಾಡಿದ್ದೇ ಖರೆ ಅನ್ನೋ ಲೆಕ್ಕಕ್ಕೆ ಜನರನ್ನ ತಯಾರು ಮಾಡೋ ಕೆಲಸ ಈ RSS ಮಾಡಿದೆ. ಈಗಾಗಲೇ ಮಾಡ್ಯಾರ, ಕಣ್ ಮುಂದೆ ಅದಕ್ಕೆ ಇಂಥ ಕೆಲಸ ಮಾಡಿ ಸಲುವಾಗಿ ಅವರು ಇವೆಲ್ಲ ಸುತ್ತ ಬೇರೆ ಇವೆಲ್ಲ ಸುತ್ತಿಲೇನೋ ಸಣ್ಣ ಸಣ್ಣ ಪಂಟೆಗಳು ಇಟ್ಕೊಂಡ್ ಕೂತಾರ. ಮೇನ್ ಬೇರೆ ಏನಾರ ಮೇನ್ ಜನ ಅವರೇ ಹೊರ. ಅವ್ರು ಮುಟ್ಟೋಕ್ಕಿಂತ ಮೊದಲೇ ಗೊತ್ತಿಲ್ಲಾರ್ದು ಮೂಢನಂಬಿಕೆಯಲ್ಲಿ ಮುಳುಗಿರುವಂತ ಜನ ಇವರೆಲ್ಲ ಅಡ್ಡ ಬಂದು ಇವತ್ತು ಯಾರೋ ನೀ ದಲಿತ ಇದ್ದಿ ನಿನಗ್ಯಾಕೆ ಲೆಕ್ಕ ಬೇಕು, ಯಾವ ದೇಶದಾಗ ಯಾವ ಸಂವಿಧಾನದಾಗ ಬದುಕಲಿಕ್ಕತ್ತಾರ ಗೊತ್ತಿಲ್ಲ. ಇವತ್ತು ಬಹಳಷ್ಟು ಜನ ಫೋನ್ ಕರೆಗಳ ಮಾಡಿದ್ದಾರೆ. ಇವತ್ತು ಯಾಕೆ ಇವರು ಪತ್ರ ಬರ್ದಾರಂತ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನರ ಪ್ರಶ್ನೆ ಒಂದೇ ಆಗತ್ತೆ. ಇವತ್ತು ಜನ ಮೊದಲಿನಂಗ ಬಹಳ ಶಿಕ್ಷಣದಿಂದ ವಂಚಿತರಾದ ಜನ ಮುಂಚೆ ಅವ್ರಿಗೆ ಇದು ಯಾವುದು ವಿಚಾರ ಗೊತ್ತಾಗ್ತಾ ಇರಲಿಲ್ಲ. ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ಇರಲಿಲ್ಲ ಅಷ್ಟೊಂದು. ಆದ್ರೆ ಇವತ್ತು ದೇಶದ ಭವಿಷ್ಯದ ಬಗ್ಗೆ, ನಮ್ಮ ಮಕ್ಕಳ ದಿಕ್ಕಿನ ಬಗ್ಗೆ ಕಾಳಜಿ ಇದೆ. ನಮ್ಮ ಜನರು ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಈ ದೇಶದ ಜನ ಎಲ್ಲರ ಪ್ರಶ್ನೆ ಒಂದೇ ಆಗತ್ತೆ. ಇವತ್ತು ಬಹಳಷ್ಟು ಜನ RSS ನಾಗಿದ್ದವರು, ಕೆಲವರು ಓಡಾಡೋರು, BJP ಪಕ್ಷದಾಗಿದ್ದವ್ರು, ಕೆಲವ್ರ ಜೊತೆ ಮಾತನಾಡಿದಾಗ ಅವ್ರು ಹೇಳ್ತಾರೆ, ಹೌದ್ರಿ ಯಾಕೋ ನೋಂದಣಿ ಮಾಡ್ಕೊಂಡಿಲ್ಲ ನೋಡ್ರಿ, ಅದರಾಗ ಏನಾದ್ರು ಒಂದು ರಿಜಿಸ್ಟರ್ ಮಾಡ್ಕೊಂಡು ಮುಗ್ದೇ ಆಯ್ತಲ್ಲ. ಈ ರೀತಿಯ ಅದೇ ಸಂಘಟನೆಯಲ್ಲಿದ್ದು ಅದೇ
ಬಿಜೆಪಿ ಪಕ್ಷದಲ್ಲಿ ಇದ್ದಂಥ ವಿಚಾರವಂತರು ಇವತ್ತು ಸತ್ಯವನ್ನ ತಿಳಿಲಿಕ್ಕೆ ಕಾನೂನಿನ ಅರಿವನ್ನ ಇದ್ದವರು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿರೋ ಪ್ರಶ್ನೆ ಏನು ತಪ್ಪಲ್ಲ, ಇದು ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು, ಯಾಕೆ ಮಾಡ್ಕೊಂಡಿಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಅದೇ ಸಂಘನಾಗಿದ್ದೀವಿ ಅಂತ ಹೇಳ್ತಾರೆ. ನೀವು ಸಂಘನಾಗಿದ್ದು ನಿಮ್ಗೆ ರಿಜಿಸ್ಟ್ರೇಷನ್ ಗೊತ್ತಿಲ್ಲಪ್ಪ ಅಂದ್ರ ಹ್ಯಾಂಗ ಅನ್ನೋ ಲೆಕ್ಕಕ್ಕೆ ಅವರೇ ಬಂದಾರ ಪಾಪ ಬಹಳಷ್ಟು ಜನ. ಹೀಗಾಗಿ ಎಲ್ಲರ ಕೂಗು ಒಂದೇ, ಈ ದೇಶದ ಕೂಗು ಒಂದೇ, ಈ ಸಂಘಟನೆ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಬ್ಯಾನ್ ಮಾಡಬೇಕು, ಇಲ್ಲ ಅಂದ್ರೆ ಇವತ್ತು ಈ ಸಂಘ ಇಡಿ ಮತ್ತು IT ಇವ್ರ ಮೇಲೆ ತನಿಖೆ ಆಗ್ಬೇಕು. ಸರ್ಕಾರ ಇವ್ರಿಗೆ ತನಿಖೆ ಫಿಕ್ಸ್ ಮಾಡಿ ಇದನ್ನ ಬಯಲಿಗೆ ತರಬೇಕು. ಇಲ್ಲಿ ಎಷ್ಟು ವ್ಯವಹಾರ ಆಗೋದು ಇಲ್ಲಿ ತನ್ನ 100 ವರ್ಷದಿಂದ, ಇವತ್ತು ಯಾರು ಏನೇನು ಇಲ್ಲಿ ಕೆಲಸ ಕಾರ್ಯಚಟುವಟಿಕೆ ಆಗೋದು ಅದನ್ನೆಲ್ಲ ತನಿಖೆ ಆಗ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಅದು ಅಲ್ಲದೆ ಸಾವಿರಾರು ಕೋಟಿ ಅಲ್ಲಿ ರಾಮ ಮಂದಿರಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನ ಮಂತ್ರಿ ಸಹ ಅದಕ್ಕೆ ಉದ್ಘಾಟನೆ ಮಾಡ್ಯಾರ. ಅದ್ರ ಬಗ್ಗೆ ಯಾಕೆ ಒಂದು ಮಾತು ಮಾಡ್ತಾ ಇಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ನೋಡಿ, ರಾಮ ಮಂದಿರ ಅಂದ್ರೆ ರಾಮ ಎಲ್ಲರಿಗೂ ಬೇಕು, ರಾಮ ಈ ದೇಶಕ್ಕೆ ಬೇಕು. ರಾಮಗೆ ಬ್ಯಾಡ ಅನ್ನೋರು ಯಾರು ಇಲ್ಲ. ಆ ದೇವರ ಹೆಸರ ಮೇಲೆ ಇಡೀ ದೇಶದ ಜನ ಇವತ್ತು ದೇಣಿಗೆ ಕೊಟ್ಟು, ಇವತ್ತು ಒಂದು ಭಕ್ತಿಯಲ್ಲಿ ನಿಂದು, ಇವತ್ತು ಬಂಗಾರ ದೇಣಿಗೆ ಕೊಟ್ಟಾರ, ಬೆಳ್ಳಿ ದೇಣಿಗೆ ಕೊಟ್ಟಾರ, ದವಸ ಧಾನ್ಯಗಳ ಕೊಟ್ಟಾರ, ರೈತರು ಇವತ್ತು ದುಡ್ಡುಗಳ ಕೊಟ್ಟಾರ. ಇಷ್ಟೆಲ್ಲಾ ಸಂಗ್ರಹ ಮಾಡಿ ಕೊಟ್ಟಾರಲ್ಲ, ಅವರೆಲ್ಲರಿಗೂ ಕೂಡ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಮೋಸ ಮಾಡ್ತಾ ಇದ್ದಾರೆ. ಎಷ್ಟು ಜನ, ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಜನ ಇವತ್ತು ದೇಣಿಗೆ ಕೊಟ್ಟಾರ ಆ ಮಂದಿರಕ್ಕ. ಆ ಮಂದಿರದ ಯಾರು ಕಂಟ್ರೋಲ್ ಖಾಲಿನಲ್ಲಿ ತಿರುಗಾಡತ್ತಾರ. ಹೀಗಾಗಿ ನಾವು ಏನು ಮಂಗಳವಾರ ಹಮ್ಮಿಕೊಂಡಿರುವಂತಹ ಒಂದು ಹೋರಾಟ, ಈ ಹೋರಾಟಕ್ಕೆ ನಮ್ಮ ಏನು ಹೋರಾಟ ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ಕಲಬುರಗಿಯಲ್ಲಿರುವಂತ ವಿವಿಧ ಪ್ರಗತಿಪರ ಸಂಘಟನೆಗಳು ಮುಖಾಂತರ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಅನೇಕ ಪ್ರಗತಿಪರ ಸಂಘಟನೆಗಳು ಸೇರಿ ಭಾಗವಹಿಸಿ ಮಾಡ್ತಾ ಇರುವಂತಹ ಈ ಹೋರಾಟಕ್ಕೆ ಇವತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇವತ್ತು ಕಾನೂನಿಗೆ ಗೌರವ ಕೊಡುವ ಒಂದು ಸಂದೇಶವನ್ನ ಸಾರಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. ಭಾಗವಹಿಸಬೇಕಂತ ಹೇಳ್ತೀರಿ ಏನಂತಾರೆ ಈ ಮೂಲಕ ಅಂತ ಸರ್? ಯಾಕಂದ್ರೆ ರಾಮ ಮಂದಿರ ವಿಷಯ ಬಗ್ಗೆ ನಮಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ RSS ನಾಗಲ್ಲಿ ಏನ್ ಕೆಲಸ ಮಾಡೋರಿದ್ದಾರೆ, ಅವ್ರು ತಾವು ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳಿದೆ ನಿಮಗೆ, ನಾವು ಕೆಲವು ಜನ ಆ ಸಂಘಟನೆಯಲ್ಲಿ ಇದ್ದವರು, ನಮ್ಮ ಪರಿಚಯಸ್ಥರು ಇದ್ದವರು, ಕೆಲವರು ಬಹಳಷ್ಟು ಜನ ಏನ್ ಹೇಳ್ತಾರೆ, ಕರೆನೇ ಅಲ್ರಿ, ಹೌದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಏನು ತಪ್ಪೇನದ, ಅದು ಕರೆಕ್ಟ್ ಅದ, ಇವ್ರು ಯಾಕೆ ಮಾಡ್ಕೊಂಡಿಲ್ಲ ನಮಗೂ ಗೊತ್ತಾಗಿಲ್ಲ. ಅಂದ್ರೆ ನೀವು ಬರೀ ಇದು ಒಂದೇ ಗೊತ್ತಲ್ಲ, ಇನ್ನ ಏನೇನೋ ಅವ ಯಾವ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ಅದನ್ನ ಅವ್ರು ಒಪ್ಕೊಂಡು ಬಹಳಷ್ಟು ಜನ ಇವತ್ತು ವಿಚಾರವಂತರು, ಕಾನೂನು ಗೌರವ ಕೊಡೋರು, RSS ನವರು ಇರ್ಬೋದು, BJP ಅವರು ಇರ್ಬೋದು, ಇವ್ರು ಯಾರು ಎಲ್ಲರೂ ಕೂಡ ಈ ದೇಶದ ನಿವಾಸಿಗಳು, ಈ ದೇಶದ ರಕ್ಷಕರು, ಈ ದೇಶದ ಭವಿಷ್ಯ ಕಣ್ಣಿಂದ ಮುಂದಿನ ಭವಿಷ್ಯಕ್ಕೆ ಅವರು ಮನಸ್ಸು ಕೊಟ್ಟು ಈ ಒಂದು ಏನು ಒತ್ತಾಯ ಇದೆ ಅದಕ್ಕೆ ಅವರೆಲ್ಲರೂ ಬೆಂಬಲ ಕೊಡ್ಬೇಕಂತ ಕೇಳ್ಕೊತಾರೆ.